ಓ ಮೈ ಗಾಡ್, ಫೈನಲಿ KKR ಒಂದಿ ಮ್ಯಾಚ್. ನಾನು ಎಕ್ಸ್ಪೆಕ್ಟೇ ಮಾಡಿದಿಲ್ಲ KKR ವಿನ್ ಆಗುತ್ತೆ ಅಂತ. ಒಂಥರ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇವಾಗ ಯಾವ್ದೇ ಟೀಮ್ ಆಗ್ಲಿ ಒಂದ್ ವಿಕ್ಟ್ರಿಗಾದ್ರೂ ಡಿಸರ್ವ್ ಇದ್ದೇ ಇರ್ತಾರೆ. KKR ಅಷ್ಟೇ ವಿಕ್ಟ್ರಿ ಪಡೆಯೋಕೆ ಇಷ್ಟು ಕಷ್ಟ ಪಡ್ತಾ ಇರ್ತಾರೆ. ಫೈನಲಿ ಅವ್ರ ಸ್ಟ್ರಗಲ್ಸ್ಗೆಲ್ಲ ಇವತ್ತು ಪ್ರತಿಫಲ ಸಿಕ್ತು ಅಂತ ಹೇಳ್ಬೋದು. ಒಂಥರ ಖುಷಿ ಆಯ್ತು ನೋಡಿ. ರಾಜಸ್ಥಾನ್ ಬಗ್ಗೆ ಹೇಳಂಗಿಲ್ಲ, ಅವ್ರು ಆಲ್ರೆಡಿ ಗೆದ್ದಿದ್ದಾರೆ ಮ್ಯಾಚಸ್, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಸೋತ್ರು ಪರವಾಗಿಲ್ಲ, ಒಂಥರ ನಡೆಯುತ್ತೆ. ಬಟ್ KKR ಗೆ ಏನಾದ್ರು ಟೂರ್ನಿಮೆಂಟ್ ಅಲ್ಲಿ ಉಳ್ಕೋಬೇಕಾಗಿದ್ರೆ ಮ್ಯಾಚ್ ವಿನ್ ಆಗ್ಲೇಬೇಕಾಗಿತ್ತು. ಬಟ್ ಅದೇ ತರ ಆಯ್ತು. KKR ಕಡೆ ಮಿಚ್ಕೊಳ್ಳೇಬೇಕಾಗಿರೋದು ಏನಂದ್ರೆ ಅವ್ರ ಬೌಲಿಂಗು ಯಾವ ತರ ಮಾಡಿರೋದು. ಇವತ್ತು ಬೌಲಿಂಗು ಸಕ್ಕದಾಗಿ ಮಾಡಿದ್ರು ಅಂತ ಹೇಳ್ಬೋದು. ಸ್ಪಿನ್ನರ್ಸ್ ಅಂತೂ ಡಾಮಿನೇಟ್ ಮಾಡಿ ಬಿಸಾಕ್ಬಿಟ್ಟಿದ್ದಾರೆ ಈ ಗ್ರೌಂಡ್ ಅಲ್ಲಿ. ಸಖತ್ ಬೌಲಿಂಗ್ ಪ್ರದರ್ಶನ ಕೊಟ್ರು. ಮತ್ತೆ ಬ್ಯಾಟಿಂಗ್ ಅಲ್ಲಿ ಯಾವ ತರ ರಿಂಕು ಸಿಂಗು, ಅಂಕುಲ್ ರಾಯ್ ನೋಡಿ. ಬ್ಯಾಟಿಂಗ್ ಅಲ್ಲೂ KKR ಕಡೆ ಯಾರು ಅಷ್ಟೊಂದು ಆಡಕ್ ಆಗಿಲ್ಲ. ಲಾಸ್ಟ್ ಅಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಮ್ಯಾಚ್ ವಿನ್ ಆಗೋ ಕಾರಣ ಯಾರು ಅಂದ್ರೆ ರಿಂಕು ಸಿಂಗು ಮತ್ತೆ ಅಂಕುಲ್ ರಾಯ್. ಯಾವ ತರ ಆಡಿದ್ದು ಅವ್ರ ಪಾರ್ಟ್ನರ್ಶಿಪ್, ಸಕ್ಕದಾಗಿ ಆಡಿದ್ರು ಅಂತ ಹೇಳ್ಬೋದು. ಅವ್ರ ಪಾರ್ಟ್ನರ್ಶಿಪ್ 60+ ರನ್ಸ್ ಬಂತು. ಆದ್ರಿಂದಲೇ ಮ್ಯಾಚ್ ವಿನ್ ಆಗಕ್ಕಾಯ್ತು. ಇಲ್ಲಾಂದ್ರೆ ಕಷ್ಟ ಆಗ್ತಾ ಇತ್ತು. ಅವರು ಒಂದು ಸ್ಟೇಜ್ ಅಲ್ಲಿ ಅವರು ಸೋಲೋ ಮೂವ್ಮೆಂಟ್ ಇತ್ತು. ಇವ್ರದ್ದು ಯಾವಾಗ್ಲೂ ಒಂದೇ ಆಯ್ತು, ಇವತ್ತು ಸೋಲ್ತಾರೆ ಬಿಟ್ಟು ಅನ್ನೋ ರೇಂಜ್ ಅಲ್ಲಿ ಇತ್ತು. ಬಟ್ ನೋಡಿ, ಅಂಕುಲ್ ರಾಯ್ ಮತ್ತೆ ರಿಂಕು ಸಿಂಗ್ ನಡುವೆ ಬಂದ ಪಾರ್ಟ್ನರ್ಶಿಪ್ ಇಂದಾನೆ ಇವತ್ತು ಮ್ಯಾಚ್ ವಿನ್ ಆಗಿದ್ದು. ಸಖತ್ತಾಗಿ ಆಡಿದ್ರು, ಮ್ಯಾಚ್ ವಿನ್ ಆದ್ರು. ಅಂತ ಇಂತ ಒಂದು ವಿಕ್ಟ್ರಿನ ಪಡ್ಕೊಬಿಟ್ರು. ಟಾಸ್ ಬರೋಣ. ಟಾಸ್ ವಿನ್ ಆಗಿದ್ದು ರಾಜಸ್ಥಾನ್ ರಾಯಲ್ಸ್. ಈ ರಾಜಸ್ಥಾನ್ ರಾಯಲ್ಸ್ ಏನಾಗಿರೋದು ಅಲ್ಲ, ಎಲ್ಲರಿಗೂ ಗೊತ್ತು ಫಸ್ಟ್ ಬ್ಯಾಟಿಂಗ್ ಆಡುವಾಗ ಕಷ್ಟ ಅಂತ, ಚೇಸಿಂಗ್ ಈಸಿ ಅಂತ. ಅಂಡರ್ ದ ಲೈಟ್ಸ್ ಎಲ್ಲ ಈಸಿಯಾಗಿ ಚೇಸ್ ಮಾಡ್ಬೋದು. ಆದ್ರಿಂದ ಚೇಸಿಂಗ್ ತಗೊಳ್ಳೋದು ಬಿಟ್ಟು ಬ್ಯಾಟಿಂಗ್ ತಗೊಂಡಿದ್ದಾರೆ. ಇಲ್ಲೇ ಒಂಥರ ಬ್ಲಂಡರ್ ಮಾಡಿದ್ರು. ಮ್ಯಾಚ್ ಸೋಲಕ್ಕೂ ಇದೇ ಕಾರಣ ಆಯ್ತು. ಬ್ಯಾಟಿಂಗ್ ಆಡಕ್ಕೆ ಬರ್ತಾರೆ SSV ಜೈಸ್ವಾಲ್ ಮತ್ತೆ ವೈಭವ್ ಸೂರ್ಯವಂಶಿ. ಇವರಿಬ್ರು ಯಾವ ರೇಂಜ್ ಆಡ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಯಾವಾಗ ಆಸ್ ಯೂಶುವಲ್ ಯಾವ ತರ ಆಡ್ತಾರೋ ಸೇಮ್ ಈ ಮ್ಯಾಚ್ ಅಲ್ಲೂ ಅದೇ ತರ ಆಡ್ತಾರೆ. 6 ಓವರ್ಸ್ಗೆ 63 ರನ್ಸ್ ಬಂದಿರುತ್ತೆ. ಸಕ್ಕದಾಗಿ ಆಡಿರ್ತಾರೆ. ಪವರ್ ಪ್ಲೇದಲ್ಲೆಲ್ಲ ಡಾಮಿನೇಟ್ ಮಾಡಿ ಬಿಸಾಕ್ತಾರೆ. ಇವ್ರ ಇಂಪ್ಯಾಕ್ಟ್ ಹೇಳ್ಬೇಕಂದ್ರೆ ವಿಕೆಟ್ ಬೀಳೋದೇ 9th ಓವರ್ ಅಲ್ಲಿ. 9th ಓವರ್ ಎಲ್ಲ ವಿಕೆಟ್ ಬಿಡೋದು, ಅನ್ನ ತನಕ ಬಿಡಲ್ಲ. ವೈಭವ್ ಸೂರ್ಯವಂಶಿ ಔಟ್ ಆಗೋದು. ಇವರಿಬ್ರು ನಡುವೆ ಪಾರ್ಟ್ನರ್ಶಿಪ್ 52 ಬಾಲ್ಸ್ ಅದೇ 81 ರನ್ಸ್ ಬಂದಿರುತ್ತೆ. ಒಳ್ಳೆ ಸ್ಕೋರ್ ಬಂದಿರುತ್ತೆ. ಮತ್ತೆ ಇವರು ವೈಭವ್ ಸೂರ್ಯವಂಶಿ ಔಟ್ ಆಗ್ಬಿಡ್ತಾರೆ. 46 ರನ್ಸ್ ನ ಸ್ಕೋರ್ ಮಾಡಿ 28 ಬಾಲ್ಸ್ ಅಲ್ಲಿ ವರುಣ್ ಚಕ್ರವರ್ತಿ ಅಂತ ಇವತ್ತು ಸಕ್ಕದಾಗಿ ಮಾಡ್ತಾರೆ. ನೆಕ್ಸ್ಟ್ ಧ್ರುವ್ ಜುರೇಲ್ ಬರ್ತಾರೆ. ಅವ್ರ ಕಡೆಯಿಂದ ಏನು ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. SSV ಜೈಸ್ವಾಲ್ ಕಡೆಯಿಂದ ಒಂದು 39 ರನ್ಸ್ ಬರುತ್ತೆ 29 ಬಾಲ್ಸ್ ಅಲ್ಲಿ. ಅವ್ರ ಕಡೆಯಿಂದ ಒಂದು ರೇಂಜ್ ಪರವಾಗಿಲ್ಲ. SSV ಜೈಸ್ವಾಲ್ ಔಟ್ ಆಗ್ತಾರೆ ನೋಡಿ. ಅವ್ರು ಔಟ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ನೋಡಿ ವಿಕೆಟ್ಸ್ ಯಾವ ತರ ಬೀಳುತ್ತಂದ್ರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬೀಳುತ್ತೆ. ಮತ್ತೆ ಮಿಡ್ಲ್ ಓವರ್ಸ್ ಅಲ್ಲಿ ರನ್ಸೇ ಬರಲ್ಲ. ಫುಲ್ ಕಟ್ ಆಗ್ಬಿಡ್ತಾರೆ. ಹಿಂದೆ ಎಳ್ದು ಬಿಡ್ತಾರೆ ಗೇಮ್ ನ. ಇವ್ರು ನೋಡಿ ಸ್ಟಾರ್ಟಿಂಗ್ ಅಲ್ಲಿ 6 ಓವರ್ಸ್ಗೆ 63 ರನ್ಸ್ ಹೊಡೆದಿರ್ತಾರೆ. ಬಟ್ ಬರ್ತಾ ಬರ್ತಾ ಸ್ಕೋರ್ ಮಾಡಕ್ಕೆ ಆಗಲ್ಲ, ಯಾರ ಕಡೆಯಿಂದನೂ ಆಗಲ್ಲ. ನೆಕ್ಸ್ಟ್ ಬರೋ ಬ್ಯಾಟ್ಸ್ಮನ್ಸ್ ಯಾರ ಕಡೆಯಿಂದನೂ ಪರ್ಫಾರ್ಮೆನ್ಸ್ ಬಂದೇ ಇಲ್ಲ ರಾಜಸ್ಥಾನ್ ಕಡೆ. ಇದೊಂಥರ ಕೊಲ್ಯಾಪ್ಸ್ ಅಂತ ಹೇಳ್ಬೋದು ಬ್ಯಾಟಿಂಗ್ ಲೈನಪ್ ಅಲ್ಲಿ. ಆದ್ರಿಂದಲೇ ಇವ್ರು ಇಷ್ಟು ಕಡಿಮೆ ರನ್ ಹೊಡೆಯಕ್ಕಾಗಿದ್ದು. ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಸ್ಕೋರ್ ಮಾಡ್ಬೋದಾಗಿತ್ತು. ಬಟ್ ಇದೇನು ಕೆಟ್ಟದಾಗಿದ್ದಿಲ್ಲ ಪಿಚ್ಚು. ಒಂದು 180 ತನಕ ಆರಾಮಾಗಿ ಹೊಡಿಬೋದಾಯ್ತು. ಬಟ್ ನೋಡಿ ಇವ್ರ ಕಡೆ ಆದಂತ ಬ್ಯಾಟಿಂಗ್ ಕೊಲಾಪ್ಸ್ ಇಂದ ಇಷ್ಟು ಕಡಿಮೆ ರನ್ ಟಾರ್ಗೆಟ್ ಆಗಿ ಕೊಟ್ಟಿದ್ದು. ಏನು ಜಸ್ಟ್ ಕೊಟ್ಟಿದ್ದು 155 ಟಾರ್ಗೆಟ್. ಇನ್ನು ಒಂದು 20-30 ರನ್ ಶಾರ್ಟ್ ಇದ್ರು ಅಂತ ಗೊತ್ತಾಯ್ತು. ಬಟ್ ನೋಡಿ ಇವ್ರ ಕಡೆ ಯಾವ ತರ ಬೌಲಿಂಗ್ ಮಾಡಿದ್ರು ಅಂದ್ರೆ KKR ಕಡೆ ಒಂಥರ ಸಕ್ಕತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು. ಎಲ್ಲ ಚಿಂದಾಗ್ಬಿಟ್ಟಿದ್ದಾರೆ RR ಬ್ಯಾಟ್ಸ್ಮನ್ಸ್ ನ. ವೈಭವ್ RR ಎಕ್ಸ್ಪೆನ್ಸಿವ್ ಆದ್ರು. ಕಾರ್ತಿಕ್ ತ್ಯಾಗಿನೂ ಸಕ್ಕತ್ತಾಗಿ ಮಾಡಿದ್ರೆ. 4 ಓವರ್ಸ್ ಅಲ್ಲಿ 22 ರನ್ಸ್ ನ ಕೊಟ್ಟು 3 ವಿಕೆಟ್ಸ್. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಮತ್ತೆ ಸುನಿಲ್ ನರೇನ್ ಅವ್ರು ಯಾವಾಗ್ಲೂ ಎಕನಾಮಿಕ್ ಆಗಿ ಬೌಲ್ ಮಾಡ್ತಾರೆ. ಇವತ್ತು ಅಷ್ಟೇ 4 ಓವರ್ಸ್ ಅಲ್ಲಿ 26 ರನ್ಸ್ ಕೊಟ್ಟು 2 ವಿಕೆಟ್ಸ್ ತಗೊಂಡಿದ್ದಾರೆ. ಮತ್ತೆ ವರುಣ್ ಚಕ್ರವರ್ತಿ ಅಂತೂ ಇನ್ನೂ ತಿಂದಾಗ್ಬಿಟ್ಟಿದ್ದಾರೆ. 4 ಓವರ್ಸ್ ಅಲ್ಲಿ 14 ರನ್ಸ್ ಅಷ್ಟೇ 3 ವಿಕೆಟ್ಸ್. ಯಾವ ತರ ಫುಲ್ ಬ್ಯಾಕ್ ಮಾಡಿದ್ರು ಅಂದ್ರೆ ಗೇಮ್ ನ ಮಿಡ್ಲ್ ಓವರ್ಸ್ ಅಲ್ಲಿ ವಿಕೆಟ್ಸ್ ತಗೊಂಡ್ರು ಮತ್ತೆ ರನ್ಸೇ ಕೊಟ್ಟಿಲ್ಲ. ಅಲ್ಲೇ ಗೊತ್ತಾಗೋಯ್ತು RR ಅವರು ಜಾಸ್ತಿ ಸ್ಟ್ರಗಲ್ ಪಡ್ತಾ ಇದ್ದಾರೆ ಲೋಯರ್ ಆರ್ಡರ್ ಅಲ್ಲಿ ರನ್ಸ್ ನ ಕಲೆ ಹಾಕೋಕೆ ಅಂತ. ನೋಡಿ ಅಂತೂ ಇಂತೂ 155 ಟಾರ್ಗೆಟ್ ಕೊಡ್ತಾರೆ. ಬಟ್ ಇದನ್ನ ಡಿಫೆಂಡ್ ಮಾಡ್ಕೊಳಕ್ ಕಷ್ಟ. ಬಟ್ ಆದ್ರೂ ನೋಡಿ ಅವ್ರಿಗೆ ಯಾವ ತರ ಇನಿಷಿಯಲ್ ಸ್ಟಾರ್ಟ್ ಆಯ್ತು ಅಂದ್ರೆ ಬ್ಯಾಟ್ಸ್ಮನ್ಸ್ ಏನ್ ಇಬ್ರು ಡಕ್ಔಟ್ ಆಗ್ಬಿಡೋದು. ಟೀಮ್ ಸೈಪಟ್ ಮೊದಲನೇ ಬಾಲ್ ಔಟು. ನಾನು ಪಿನ್ಯಾಲಲ್ಲಿ ಕೂರ್ಸ್ಬಿಟ್ಟು ಟೀಮ್ ಸೈಪಟ್ ಆಡಿಸ್ಬೇಕು ಒಳ್ಳೆ ಬ್ಯಾಟ್ಸ್ಮನ್ ಅಂತ ಇದ್ದೆ. ಇವ್ರು ನೋಡಿದ್ರೆ ಎರಡು ಮ್ಯಾಚ್ ಪರ್ಫಾರ್ಮೆನ್ಸ್ ಕೊಡಕ್ಕಾಗಿಲ್ಲ. ನೋಡೋದ ನೆಕ್ಸ್ಟ್ ಮ್ಯಾಚ್ ಯಾವ ತರ ಆಡ್ತಾರಂತ. ಇವ್ರು ಒಂಥರ ಆಡ್ಲೇಬೇಕು. ನೋಡಿ ಒಂದ್ ಬಾಲ್ ಡಕ್ ಅಂದ್ರೆ ಯಾವ ತರ ಇರುತ್ತೆ ಹೇಳಿ. ಮತ್ತೆ ಇವರು ಅಜಿಂಕ್ಯ ರಹಾನೆ ಅಷ್ಟೇ ಡಕ್ಕು. ಇಲ್ಲೇ ಗೊತ್ತಾಗತ್ತೆ ಇವ್ರದ್ದೇನು ಸೇಮ್ ಅದೇ ತಳ. ಇವತ್ತು ಯಾಕೋ ಮ್ಯಾಚ್ ವಿನ್ ಆಗೋ ಡೌಟ್ ಇದೆ ಅಂತ. ನೆಕ್ಸ್ಟ್ ಬಂದವರು ಯಾರು ಆಡಿಲ್ಲ. ರಘುವಂಶಿ ನೋಡಿಲ್ಲ. ಗ್ರೀನ್ ಕಡೆಯಿಂದ ಒಂದು ಕ್ಯಾಮಿನ್ ಆಗಿ ಬಂತು 27 ರನ್ಸ್ ಜಸ್ಟ್ 13 ಬಾಲ್ಸ್ ಅಲ್ಲಿ ಅಗ್ರೆಸಿವ್ ಆಗಲೇ ಆಡಿದ್ರು. ಮತ್ತೆ ರೋಮನ್ ಪವಲ್ ಕಡೆಯಿಂದ ಅಷ್ಟು ಕಾಂಟ್ರಿಬ್ಯೂಷನ್ ಬಂತು. ಆಮೇಲೆ ನೋಡಿ ರಿಂಕು ಸಿಂಗು ಮತ್ತೆ ಅಂಕುಲ್ ರಾಯ್ ಇವ್ರ ನಡುವೆ ಬಂತಲ್ಲ ಆ ಪಾರ್ಟ್ನರ್ಶಿಪ್ ಅಂದೇನೆ ಮ್ಯಾಚ್ ವಿನ್ ಆಗಿದ್ದು. ರಿಂಕು ಸಿಂಗು ಇವ್ರು ಅಂಕುಲ್ ರಾಯ್ ನಡುವೆ ಬಂದಿದ್ದು 76 ರನ್ಸ್ 37 ಬಾಲ್ಸ್ ಅಲ್ಲಿ. ಒಂದು ಟೈಮ್ ಅಲ್ಲಿ ಇದ್ರದ್ದು ಮುಗೀತು, ವಿನ್ ಆಗಕ್ಕಾಗಲ್ಲ KKR, ಇವತ್ತು ಅಷ್ಟೇ ಲೂಸ್ ಆಗುತ್ತೆ ಅಂತಾನೆ ಅನ್ಕೊಂಡಿದ್ದು. ಯಾವ ತರ ಆಡಿದ್ರು ಅಂಕುಲ್ ರಾಯ್ ಮತ್ತೆ ರಿಂಕು ಸಿಂಗ್ ಒಂಥರ ಒಳ್ಳೆ ಪಾರ್ಟ್ನರ್ಶಿಪ್ ಬಂತು ಅಂತ ಹೇಳ್ಬೋದು. ಇವ್ರು ರಿಂಕು ಸಿಂಗ್ ಯಾವ ತರ ಫಿನಿಶ್ ಮಾಡ್ಕೊಡ್ತಾ ಇದ್ದಿದ್ ಮ್ಯಾಚ್. ಬಟ್ ಈ ಸೀಸನ್ ಅಲ್ಲಿ ಅವ್ರ ಬ್ಯಾಟ್ ಇಂದ ರನ್ಸೇ ಬಂದಿದ್ದಿಲ್ಲ. ಸಖತ್ ಕಷ್ಟ ಪಡ್ತಾ ಇದ್ರು. ಇವತ್ ನೋಡಿ ಒಂಥರ ವಿನ್ನಿಂಗ್ ನಾಕ್ ಬಂತು ಅಂತ ಹೇಳ್ಬೋದು. ಸಖತ್ತಾಗಿ ಆಡಿದ್ರು. ಮೇನ್ ರೀಸನ್ ವಿನ್ ಆಗ ಕಾರಣ ಯಾರಂದ್ರೆ ರಿಂಕು ಸಿಂಗ್ ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ಲಾಸ್ಟ್ ತನಕ ಫಿನಿಶ್ ಮಾಡ್ಕೊಟ್ರಲ್ಲ, ಮೆಚ್ಕೊಳ್ಳೇಬೇಕು. 53 ರನ್ಸ್ ನ ಸ್ಕೋರ್ ಮಾಡ್ತಾರೆ ಜಸ್ಟ್ 34 ಬಾಲ್ಸ್ ಅಲ್ಲಿ. ಒಳ್ಳೆ ಬ್ಯಾಟಿಂಗ್ ಆಡಿದ್ರು. ಮತ್ತೆ ಇವ್ರ ಜೊತೆ ಆಡಿದ್ದು ಅಂಕುಲ್ ರಾಯ್ ಬಂದು 29 ರನ್ಸ್ 16 ಬಾಲ್ಸ್ ಅಲ್ಲಿ. ಇವ್ರಿಬ್ರು ನಡುವೆ ಪಾರ್ಟ್ನರ್ಶಿಪ್ ಬಂತಲ್ಲ, ಇಲ್ಲಿ ಆರಾಮಾಗಿ ಮ್ಯಾಚ್ ವಿನ್ ಮಾಡಿಸಿದ್ರು. ಒಳ್ಳೆ ಬ್ಯಾಟಿಂಗ್ ಅಂತ ಹೇಳ್ಬೋದು. ಸಖತ್ತಾಗಿ ಆಡಿದ್ರು. ಇವ್ರೇನು ಅಷ್ಟೊಂದು ಈಸಿಯಾಗಿ ಬಿಟ್ಕೊಟ್ಟಿಲ್ಲ RR ಮ್ಯಾಚ್ ವಿನ್ ಆಗಕ್ಕೆ.
RR ಬೌಲರ್ಸ್ ಯಾವ ತರ ಮಾಡಿದ್ದು, ರವೀಂದ್ರ ಜಡೇಜಾ 3 overs ಅಲ್ಲಿ 8 runs ಕೊಟ್ಟಿದ್ದು, 2 wickets ತಗೊಂಡ್ರು. ಅವ್ರೊಬ್ರಂತೂ ಸಖತ್ ಎಕನಾಮಿಕ್ ಆಗಿ ಬಾಲ್ ಮಾಡಿದ್ದಾರೆ. ಇನ್ ಮಿಕ್ದವರೆಲ್ಲ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಜೋಪ್ರಾಜ್ ಅವರು ಎಕ್ಸ್ಪೆನ್ಸಿವ್, ಇನ್ ಎಲ್ರು ಎಕ್ಸ್ಪೆನ್ಸಿವ್. ಅವ್ರೊಬ್ನೇ ಎಕನಾಮಿಕ್ ಆಗಿ ಬಾಲ್ ಮಾಡಿರೋದು. ಹಂಗು ನೋಡಿ ಅಷ್ಟು ಕಾಂಪಿಟೇಷನ್ ಅನ್ನೋದು ಕೊಟ್ರು. ಬಟ್ ಒಂದು ಟೈಮ್ ಅಲ್ಲಿ KKR ಸೋಲುತ್ತೆ ಅಂತಾನೆ RR ವಿನ್ ಆಗುತ್ತೆ ಅಂತಾನೆ ಅನ್ಸಿದ್ದು. ಬಟ್ ಲಾಸ್ಟ್ ಅಲ್ಲಿ KKR ಯಾವ ತರ ಕಮ್ಬ್ಯಾಕ್ ಮಾಡಿರಂತ ಅಂತ ಇತ್ತು ನೋಡಿ. ಒಂದ್ ವಿಕ್ಟ್ರಿ ಸಿಕ್ತು, ಒಂಥರ ಕ್ಯಾಪ್ಟನ್ಗೂ ಖುಷಿ ಆಗಿರುತ್ತೆ. ಯಾವ್ದೇ ಟೀಮ್ಗಾಗ್ಲಿ ಒಂದು ವಿಕ್ಟ್ರಿ ಸಿಗ್ತಾನೆ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ಒಂಥರ ಒಳ್ಳೆ ಮೈಂಡ್ ಬರುತ್ತೆ, ಒಂಥರ ಆಡಕ್ಕೂ ಸಖತ್ ಕಂಫರ್ಟಬಲ್ ಆಗಿರ್ತಾರೆ. ಆದ್ರಿಂದ ಹೆಂಗೋ ಮ್ಯಾಚ್ ವಿನ್ ಆಗಿದ್ದು ಒಳ್ಳೇದಾಯ್ತು. ಬಟ್ RR ನೋಡಿ ಅವ್ರು ಮಾಡಿದ ಮಿಸ್ಟೇಕ್ ಇಂದ ಅವ್ರು ಸೋತ್ರು ಅಂತಾನೆ ಹೇಳ್ಬೋದು. ಹೌದು, ಈಸಿಲಿ ಚೇಸಿಂಗ್ ತಗೊಳ್ಳೋದು ಬಿಟ್ಟು ಬ್ಯಾಟಿಂಗ್ ತಗೊಳ್ಳೋದು ಏನೋ ಟ್ರೈ ಮಾಡಕ್ ಹೋದ್ರು, ಬಟ್ ಅದು ವರ್ಕೌಟ್ ಆಗಿಲ್ಲ. ಹಿಂಗೋ ಕೋಲ್ಕತ್ತಾಗೆ ಟಾಸ್ ವಿನ್ ಆಗಿದ್ದೆ ಒಳ್ಳೇದಾಯ್ತು. ಯಾಕಂದ್ರೆ ನೋಡಿ ಇವ್ರಿಗೆ ವಿನ್ ಆಗಿದ್ರೆ ಇವ್ರು ಬ್ಯಾಟಿಂಗ್ ತಗೊಂಡ್ಬಿಡ್ತಾ ಇದ್ರೆ ಯಾರಿಗ್ ಗೊತ್ತಿತ್ತು ನೋಡಿ. ಅವ್ರು ಟಾಸ್ ವಿನ್ ಆದ್ರೆ ಅವ್ರು ತಗೊಂಡ್ರು, ಆರಾಮಾಗಿ ಇವರು ಚೇಸ್ ಮಾಡಿದ್ರು. ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಇವಾಗ ಟೇಕ್ ಕೇರ್, ಬಾಯ್.